ಗುರುಗಳೇ, ಹಬ್ಬದ ದಿನ ಬಹು ಜೋರಾಗಿರುತ್ತೆ ದೇವಸ್ಥಾನದಲ್ಲಿ. ಸಾಕಷ್ಟು ಭಕ್ತಾದಿಗಳು ಬೆಳಗ್ಗಿನಿಂದಲೇ ದೇವಸ್ಥಾನಕ್ಕೆ ಬರ್ತಾರೆ. ಬೆಳಗ್ಗೆಯಿಂದ ದೇವರಿಗೆ ಯಾವೆಲ್ಲ ಪೂಜೆಗಳನ್ನು ಮಾಡ್ತಾ ಇದ್ದೀರಾ? ತಮಗೆ ತಿಳಿಸಿದಾಗೆ ಮನೆಗಳಲ್ಲಿ ನಾವು ಪೂಜೆಗಳು ಮಾಡಿದ್ರೆ ಆ ಏಕಾಗ್ರತೆ, ಆ ಭಕ್ತಿ ಭಾವ ಬರಲ್ಲ. ಉದಾಹರಣೆ, ಮನೇಲಿ ಸ್ವಲ್ಪ ಕಾಫಿ ಮಾಡೋದು ಲೇಟಾಗಿರುತ್ತೆ, ದೇವ್ರ ಮುಂದೆ ಪೂಜೆ ಕೂತಿರ್ತೀವಿ, ತಣ್ಣಂತ ತೊಗೊಂಬಂದು ಗ್ಲಾಸಲ್ಲಿ ಕಾಫಿ ಇಡ್ತಾರೆ. ನಮ್ಮ ಗಮನ ಪೂಜೆ ಮೇಲಿಂದ ಹಿಡಿದು ಈ ಕಡೆ ಟನ್ನಾಗ್ಬಿಡುತ್ತೆ, ಆ ಏಕಾಗ್ರತೆ ಬರಲ್ಲ. ಒಂದು ಉದಾಹರಣೆಯಾಗಿ, ದುರ್ಯೋಧನಾದಿ 101 ಜನಕ್ಕೆ, ಪಾಂಡವರಾದಿ 5 ಜನಗಳಿಗೆ ಬಿಲ್ಲು ವಿದ್ಯೆಯನ್ನು ದ್ರೋಣಾಚಾರ್ಯರು ಹೇಳ್ಕೊಡ್ತಾ ಇರ್ತಾರೆ. ಯಾರಿಗೆ ಏಕಾಗ್ರತೆ ಇದೆ ಅದು ಮುಖ್ಯ. ಎಲ್ಲರೂ ಕೇಳುವಾಗ, ಅಲ್ಲಪ್ಪ ಆ ಮರದಲ್ಲಿ ಒಂದು ಗಿಣಿ ಕೂತಿದೆ, ಗಿಣಿಯ ಕಣ್ಣಿಗಿದೆ, ನಿನ್ನ ಗುರಿಯನ್ನು ಗಿಣಿ ಕಣ್ಣಿನ ಮೇಲೆ ಇಡು ಅಂತ ದ್ರೋಣಾಚಾರ್ಯರು ಕೇಳ್ತಾರೆ. ಏನಪ್ಪ ನಿನಗೆ ಕಾಣಿಸ್ತಿದೆ? ಸ್ವಾಮಿ ರಂಬೆ ಕಾಣಿಸ್ತಿದೆ, ಪಕ್ಕಕ್ಕೆ ಹೋಗು. ನಿನಗೇನಪ್ಪ ಕಾಣಿಸ್ತಿದೆ? ಎಲೆ ಕಾಣಿಸ್ತಿದೆ, ಪಕ್ಕಕ್ಕೆ ಹೋಗು. ಹೀಗೆ ಒಬ್ಬೊಬ್ಬರು ತಮಗೆ ತಿಳಿದಂಥದ್ದನ್ನೆಲ್ಲ ಹೇಳಿ ಪಕ್ಕಕ್ಕೆ ಹೊರಟೋದು. ಅರ್ಜುನನಿಗೆ ಕೇಳ್ತಾರೆ, ಏನಪ್ಪ ಅದು? ಗಿಣಿಯ ಕಣ್ಣು ಕಾಣಿಸ್ತಿದೆ, ಅದು ಏಕಾಗ್ರತೆ. ಅಂದರೆ ನಿನ್ನ ಬಾಣ ಎಲ್ಲಿಗೆ ಬಿಡಬೇಕು? ಗುರುಗಳು ಹೇಳಿದ್ದು ಆ ಕಣ್ಣಿಗೆ ಬಾಣ ಬಿಡು. ಪಕ್ಕದಲ್ಲಿ ಎಲೆ, ಮರ, ಕೊಂಬೆ ಇದನ್ನೆಲ್ಲ ನೀನು ನೋಡ್ತಿದ್ದರೆ ನಿನ್ನ ದೃಷ್ಟಿ ಏಕಾಗ್ರತೆಯಲ್ಲಿ ಇಲ್ಲ. ಅದೇ ರೀತಿಯಲ್ಲಿ ನಾವು ಮನೇಲಿ ಕೂತ್ಕೊಂಡು ಎಷ್ಟೇ ಗಂಟೆ ಬಾರಿಸಿ, ಎಷ್ಟೇ ಮೈಕ್ ಹಾಕ್ಕೊಂಡು, ಎಷ್ಟೇ ಕ್ಯಾಸೆಟ್ ಹಾಕ್ಕೊಂಡು ಕೇಳಿದ್ರೂ ಆ ಏಕಾಗ್ರತೆ ಬರಲ್ಲ. ಆ ಏಕಾಗ್ರತೆ ಬರೋ ಜಾಗ ಯಾವುದಪ್ಪ ಅಂದರೆ, ಒಂದು ಮಠ, ಒಂದು ಮಂದಿರ. ಮಠ ಅಂದರೆ ಗುರುಗಳು ನಿಮ್ಗೆ ಈ ಮಾರ್ಗದಲ್ಲಿ ಹೋದರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ಕೊಡೋರು ಗುರುಗಳು. ದೇವಸ್ಥಾನಕ್ಕೆ ಅಂತ ಬಂದಾಗ 10 ಹಲವಾರು ಶಬ್ದಗಳು ನಮ್ಮನ್ನು ಆಕ್ರಮಿಸ್ಕೊಂಡಿರುತ್ತೆ. ಒಂದು ಮಂತ್ರ ಭಾಗ, ಒಂದು ದೇವಸ್ಥಾನದಲ್ಲಿ ಗಂಟೆ, ಒಂದು ಭಕ್ತಾದಿಗಳು ಪ್ರದಕ್ಷಿಣೆ ಮಾಡ್ತಾ ಇರೋದು. ಇದೆಲ್ಲ ನಾವು ನೋಡಿದಾಗ ಈ ಭಾಗದಲ್ಲಿ ನಾವು ಯಾವುದನ್ನು ಆರಿಸ್ಕೊಂಡ್ರೆ ನಮಗೆ ಏಕಾಗ್ರತೆ ಸಿಗುತ್ತೆ ಅನ್ನೋದು ಒಬ್ಬ ಭಕ್ತ ನಿಶ್ಚಯ ಮಾಡಬೇಕು. ಅಂತಹ ನಿಶ್ಚಯ ಮಾಡುವಂಥ ದಿನವಾಗಿರೋದ್ರಿಂದ, ಸಾಮಾನ್ಯವಾಗಿ ಮನೆಗಳಲ್ಲಿ ಎಲ್ಲರಿಗೂ ತೊಂದರೆ ಇರೋದರಿಂದ ಈ ದೇವಸ್ಥಾನಗಳಿಗೆ ಬರ್ತಾರೆ. ಬಂದಾಗ ಒಬ್ಬರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇರ್ತಾರೆ. ದೇವ್ರ ಮುಂದೆ ಪುರೋಹಿತರ ಮಂತ್ರಭಾಗಗಳನ್ನ ಹೇಳ್ತಾ ಇರ್ತಾರೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಆ ಗಂಟೆಯನ್ನು ನಾವು ಒಂದು ಸರಿ ಹೊಡೆದ್ರೆ ಅದರ ನಾದ ಓಂ ಅಂತ ಬರುತ್ತೆ. ಆ ನಾದ ನಾವೆಲ್ಲಿ ನೋಡೋಕ್ಕೆ ಸಾಧ್ಯ? ದೇವಸ್ಥಾನದಲ್ಲಿ. ಮನೇಲಿ 10 ಗಂಟೆ ಹಿಡಿದ್ರು ಆ ನಾದ ಬರಲ್ಲ. ದೇವಸ್ಥಾನಗಳಲ್ಲಾದರೆ ಆ ಭಕ್ತಿಯ ಪರವಶೆಯಿಂದ ಆ ಲೋಹ ಕೂಡ ಓಂಕಾರವನ್ನು ಎಳುತ್ತುತ್ತೆ. ಇವನು ಗಂಟೆ ಹೊಡೆದ, ನಾನು ಸುಮ್ಮನೆ ಇದ್ದವನ್ನ ನಾನು ಕೆಡಿಸಿದಾಗ ನನ್ನಲ್ಲಿ ಬಂದಿದ್ದ ನಾದ ಯಾವುದು? ಓಂಕಾರಂ. ಈ ಓಂಕಾರಂ ಯಾವುದಕ್ಕೆ? ಓಂಕಾರಂ ಬಿಂದು ಸಂಯುಕ್ತಂ. ಒಕಾರ ಅನ್ನೋದು ನಾಲ್ಗೆಯಿಂದ ಬರುತ್ತೆ, ಓಂಕಾರ ಅನ್ನೋದು ನಾಭಿಯಿಂದ ಬರುತ್ತೆ. ಈ ನಾಭಿಯಿಂದ ಬರುವಂಥ ಓಂಕಾರದ ಶಬ್ದ ಯಾವುದಕ್ಕೆ ಪ್ರಯೋಜನ? ಮೋಕ್ಷಕ್ಕೆ ಕಾರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಅಂಥ ತತ್ವ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ.